ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಯ್ಯ, ಏನು ನಿಮಗೆ ನೀವೇ ನಕ್ಕೋತಾ ಇದ್ದೀರಾ? ಏನಿಲ್ಲ ಕಣೆ, ಹನಿಗವನ ಓದ್ತಾ ಇದ್ದೆ ಪೇಪರ್ನಲ್ಲಿ, ನಿನ್ನ ನೆನಪೇ ಆಯಿತು, ಅದಕ್ಕೆ ನಗು ಬಂತು. ಏನದು? ಹೇಳ್ತೀನಿ ಕೇಳು. ಮದುವೆಗೆ ಮೊದಲು ಎಲ್ಲ ಹೆಂಗಸರು 7 ಮಲ್ಲಿಗೆ ತೂಕದ ಚೆಲುವೆಯರು. ಮದುವೆಗೆ ಮೊದಲು ಎಲ್ಲ ಹೆಂಗಸರು 7 ಮಲ್ಲಿಗೆ ತೂಕದ ಚೆಲುವೆಯರು. ಮದುವೆ ಆದಮೇಲೆ ಕೈ ಹಿಡಿದು 7 ಮೆಲ್ಲಗೆ ಅನ್ನುವಷ್ಟು ತೂಕದವರು. ನಿಂದೆ ನೆನಪಾಯಿತು. ಅವಾಗ ಮದುವೆಗೆ ಮೊದಲು ಎಷ್ಟು ತೆಳ್ಳಗೆ ಬಳ್ಳಿ ಥರ ಇದ್ದೆ, ಈಗ ನೋಡು ದಪ್ಪಗೆ ಬಳ್ಳ ಥರ ಆಗಿದೆಯಾ. ಸಾಕು ನಕ್ಕಿದ್ ನೀವು. ನೀವೇನಾದರೂ ನೋಡ್ಕೊಂಡಿದ್ದೀರಾ ನೀವೆಷ್ಟು ತೂಕ ಆಗಿದ್ದೀರಿ ಅಂತ? ಓಹೋ, ನಗ್ತಾರೆ. ಸಾಕು, ಸುಮ್ಮನಿರಿ, ಮಾತಾಡಿ, ನಂಗೆ ಡಿಸ್ಟರ್ಬ್ ಮಾಡಬೇಡಿ, ನಂಗೆ ತುಂಬ ಕೆಲಸ ಇದೆ. ಏನು ಬರೀತಿದ್ಯಮ್ಮ? ಲೀವ್ ಲೆಟ್ರ್ ಕಣೆ. ಲೀವ್ ಲೆಟ್ರಾ? ಯಾಕೆ? CSP ಸರ್ ಕೊಡೋದಿಕ್ಕೆ. CSP ಸರ್ಗ ರಜಾ ಹಾಕ್ತಿದ್ಯಾ? ಅಲ್ಲಮ್ಮ, ಈಗ ತಾನೇ ಕೇಸ್ ಮುಗ್ದಿದೆ, ಈಗಲೇ ರಜಾ ಹಾಕ್ತೀಯಾ? ಹ್ಞೂ ಕಣೆ, ಕೇಸ್ ಮುಗಿದ ತಕ್ಷಣನೇ ರಜಾ ಹಾಕಬೇಕು. ಅಲ್ಲಮ್ಮ, ಯಾಕೆ ರಜಾ? ಯಾಕೆ ಅಂದರೆ ಏನೇ ಅರ್ಥ? CSP ಸರ್ ಕೂಡ ರಜಾ ಹಾಕಿದ್ದಾರೆ ಗೊತ್ತಾ? ಅಮ್ಮ, CSP ಸರು ಈ ಕೇಸ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಹೆಕ್ಟಿಕ್ ಕೇಸ್ ಮುಗಿದ ಮೇಲೆ ಅವರು ಬ್ರೇಕ್ ತಗೊಂಡಿರ್ತಾರೆ. ಅದರಲ್ಲೂ ಒಂದು ಅರ್ಥ ಇದೆ. ನಿನಗೆ ಯಾಕಮ್ಮ ರಜಾ? ಅರೆ, CSP ಸರ್ ಮಾತ್ರ ನಾ ಕೇಸ್ ಗೆದ್ದಿರೋದು. ಕೇಸಿಗೆ ಸಂಬಂಧಪಟ್ಟಾಗ ಎಷ್ಟೊಂದು ಕೆಲಸ ಇತ್ತು ಗೊತ್ತಾ? ಅದನ್ನೆಲ್ಲ ನಾನೇ ಮಾಡಿರೋದು. ನನಗೂ ಕೆಲಸ ಮಾಡಿ 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 ಸಾಕಾಗಿ ಹೋಗಿದೆ, ಅದಕ್ಕೆ ನನಗೂ ರೆಸ್ಟ್ ಬೇಕು. ಶಾರದಾ, ನೀನು ಯಾವತ್ತೂ ಸರಿಯಾಗಿ ಆಫೀಸಿಗೆ ಹೋಗೋದು ನಾನು ನೋಡೇ ಇಲ್ಲ. ಯಾವಾಗಲೂ ಮನೆಯಲ್ಲೇ ಇರ್ತೀಯ, ಅದು ರಜಾನೇ ಅಲ್ವಾ? ಅದಕ್ಕೆ ಸೆಪ್ರೇಟಾಗಿ ರಜಾ ಚೀಟಿ ಅದಕ್ಕೆ. ಸಾಕು ಸುಮ್ಮನಿರಿ, ನಾನೇ ನಿಮ್ಮ ಟಿಪ್ಪಣಿ ಕೇಳಲಿಲ್ಲ. ಅಮ್ಮ, ನೀ ಆ ಲೀವ್ ಲೆಟ್ರ್ ಅಗತ್ಯ ಬೀಳಲ್ಲ ಬಿಡು. ಏನೇ ಹಾಗಂದ್ರೆ ಅರ್ಥ? ನಾನು CSP ಸರ್ ಆಫೀಸ್ ಮುಂದೆ ಹೋಗ್ತಾ ಇದ್ದೆ ಅಮ್ಮ. ಆಫೀಸ್ ಮುಂದೆ ಒಂದು ಬೋರ್ಡ್ ಹಾಕಿತ್ತು, ಟೈಪಿಸ್ಟ್ ವಾಂಟೆಡ್ ಅಂತ. ನಂಗೆ ಆಶ್ಚರ್ಯ ಆಗೋಯ್ತು. ಆಫೀಸ್ ಒಳಗೆ ಹೋಗಿ ಪಾಂಡು ಪಾಟೀಲ ಇದ್ದ, ಅವನನ್ನು ಕೇಳಿದೆ, ಯಾಕೆ ಈ ರೀತಿ ಬೋರ್ಡ್ ಹಾಕಿದ್ದೀರಾ ಅಂತ. ಅದಕ್ಕೆ ಅವನೇನು ಹೇಳ್ದ ಗೊತ್ತಾ? ಶಾರದಮ್ಮ ಆಫೀಸಿಗೆ ಕರೆಕ್ಟಾಗಿ ಬರೋದೇ ಇಲ್ಲ, ಅವರು ಕೊಡ್ತಿರೋ ಸಂಬಳಕ್ಕೆ ಒಳ್ಳೆ ಎಫಿಷಿಯೆಂಟ್ ಆ್ಯಂಡ್ ಪಂಚುವಲ್ ಟೈಪಿಸ್ಟ್ ಸಿಗ್ತಾರೆ ಅಂತ CSP ಸರ್ ಗೊತ್ತಾಗೋಗಿದೆ, ಅದಕ್ಕೆ ಈ ರೀತಿ ಬೋರ್ಡ್ ಹಾಕಿದ್ದೀವಿ ಅಂತ ಹೇಳ್ದ. ಹೌದೇನೆ ನಿವೇದಿತಾ? ನಿಜವಾಗ್ಲೂ ಅಮ್ಮ, ನೀನು ನಂಬಲಿಲ್ಲ ಅಂದರೆ ಬಾ, ಈಗಲೇ CSP ಆಫೀಸ್ಗೆ ಹೋಗೋಣ. ಆಫೀಸ್ ಮುಂದೆ ಆ ಬೋರ್ಡ್ ಹಾಕಿದ್ದಾರೆ, ನೀನೇ ನೋಡು ಅಂತೆ. ಹೌದೇನೆ? ಈಗ ಏನೇ ಮಾಡೋದು? ಏನೇ ಮಾಡೋದು ಅಂದರೆ, ನೀನು ಕರೆಕ್ಟಾಗಿ ಆಫೀಸ್ಗೆ ಹೋಗಿದ್ರೆ ಈ ಸಂದರ್ಭ ಬರ್ತಾ ಇತ್ತಾ? ಇಲ್ಲ ತಾನೆ? ರಾಜಾನಂದ ಸ್ವಾಮಿ ಅವ್ರ ಕೊಲೆ ಕೇಸ್ ಗೆದ್ದ ಮೇಲೆ CSP ಸರು ತುಂಬ ಫೇಮಸ್ ಆಗೋಗಿದಾರಮ್ಮ. ಅಂಥ ಫೇಮಸ್ ಲಾಯರ್ಗೆ ಇಂಥ ದೊಡ್ಡ ಟೈಪಿಸ್ಟ ಅಂತ ಮಾತಾಡ್ಕೋತಾ ಇರ್ತಾರೆ. ಅದು CSP ಸರ್ಗೂ ಅನಿಸಿರುತ್ತೆ, ಇವರಿಂದ ಯಾವ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ, ಅದಕ್ಕೆ ಒಳ್ಳೆ ಟೈಪಿಸ್ಟ್ನ ಅಪಾಯಿಂಟ್ ಮಾಡ್ಕೊಳ್ಳೋಣ ಅಂತ. ಏನೇ ಮಾಡೋದೀಗ? ಇರು, ನಾ ಪಾಂಡುಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ, CSP ಸರ್ಗೆ ನನ್ನನ್ನು ಕೆಲಸದಿಂದ ತೆಗಿಬೇಡಿ ಅಂತ ಹೇಳೋದಿಕ್ಕೆ. ಅಯ್ಯೋ, ಪಾಂಡುಗೆ ಯಾಕಮ್ಮ? CSP ಸರ್ಗೆ ಫೋನ್ ಮಾಡು. ಅಯ್ಯಪ್ಪ, ಬೇಡಪ್ಪ, ನಾನು ಅವ್ರಿಗೆ ಫೋನ್ ಮಾಡೋದಿಲ್ಲ, ನನಗೆ ಭಯ ಆಗುತ್ತೆ. ನಾ ಪಾಂಡುಗೆ ಫೋನ್ ಮಾಡ್ತೀನಿ.
ನನ್ನ ಮೊಬೈಲಲ್ಲಿ ಹಚ್ಚಿದಾನಂದ? ಪಕ್ಕದ ಮನೆ ಗೌರತೆ ಇಸ್ಕೊಂಡೋದ್ರಮ್ಮ. ಅವ್ರ ಫೋನಲ್ಲೇನೋ ಬ್ಯಾಟ್ರಿ ಪ್ರಾಬ್ಲಮ್ ಆಯ್ತಂತೆ, ಅದಕ್ಕೆ ಒಂದು ಫೋನ್ ಮಾಡಿ ತಂದ್ಕೊಡ್ತೀನಿ ಅಂದರು. ನಿವೇದಿತ ಕೊಟ್ಬಿಟ್ಲು. ಅಯ್ಯೋ ಅದಕ್ಕೆ ಯಾಕೆ ಯೋಚನೆ, ಲ್ಯಾಂಡ್ಲೈನ್ ಇದೆಯಲ್ಲ, ಮಾಡು ಫೋನು. ಎಂಗೇಜ್ ಬರ್ತಿದ್ಯಲ್ಲ? CSP ಸರ್ ಫೋನ್ ಮಾಡಮ್ಮ. ಹಲೋ ಸರ್, ನಮಸ್ತೆ ಸರ್. ನಾನು ಶಾರದಾ ಶ್ರೀಕಂಠ ಮೂರ್ತಿ. ಹಾಗಲ್ಲ ಸರ್, ಸರ್ ನಿಮ್ಮನ್ನೊಂದು ಮಾತು ಕೇಳಬೇಕಾಗಿತ್ತು. ಏನಿಲ್ಲ ಸರ್, ನೀವು ಆಫೀಸ್ ಮುಂದೆ ಬೋರ್ಡ್ ಹಾಕಿದ್ದೀರಂತೆ. ಅದೇ ಸರ್, ಹೊಸ ಟೈಪಿಸ್ಟ್ ಬೇಕು ಅಂತ ಬೋರ್ಡ್ ಹಾಕಿದ್ದೀರಂತೆ. ಇಲ್ವಾ ಸರ್? ಥ್ಯಾಂಕ್ ಯು ಸರ್. ಇಲ್ಲ ಸರ್. ಅಯ್ಯೋ ಬೇಡಿ ಸರ್, ದಯವಿಟ್ಟು ಹಾಗೆಲ್ಲ ಮಾಡಿಬಿಡಿ ಸರ್, ಕಷ್ಟ ಆಗುತ್ತೆ. ಅಯ್ಯೋ ಮಕ್ಕಳನ್ನ ನಂಬಕ್ಕಾಗುತ್ತಾ ಸರ್? ಆಮೇಲೆ ಬೀದಿಗೆ ಹಾಕ್ಬಿಟ್ರೆ ಭಿಕ್ಷೆ ಬೇಡಕ್ಕೆ. ಅಯ್ಯೋ ಆಫೀಸ್ ಹತ್ರನೇ ಬರ್ತಿದ್ದೀನಿ ಸರ್, ಬಸ್ ಸಿಗಲಿಲ್ಲ, ನಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೇನು ಬಂದುಬಿಟ್ಟೆ ಸರ್. ಅಯ್ಯೋ ಸುಳ್ಳು ಹೇಳ್ತಿಲ್ಲ ಸರ್, ನಿಜವಾಗ್ಲೂ ಆಫೀಸ್ ಹತ್ರ ಬರ್ತಾಯಿದ್ದೀನಿ. ಸಾರಿ ಸರ್, ಇನ್ನೇನಿಲ್ಲ, ಇನ್ನೇನು ಮನೆ ಬಿಡ್ತಾ ಇದ್ದೆ, ಅದಕ್ಕೆ ಹಾಗೆ ಹೇಳಿದೆ ಸರ್. ಗೊತ್ತು ಸರ್, ತಿಂಗಳಿಗೆ 12,000 ರೂಪಾಯಿ ಸಂಬಳ ಕೊಡ್ತಿದ್ದೀರ ಅಂತ ಗೊತ್ತು ಸರ್. ಹಾಂ, ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಲೂ ಗೊತ್ತು ಸರ್. ಇನ್ಮೇಲೆ ಅದಕ್ಕೆ ಡಬಲ್ ಕೆಲಸ ಮಾಡ್ತೀನಿ ಸರ್, ಸತ್ಯವಾಗ್ಲೂ. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದುಬಿಟ್ಟೆ ಸರ್. ಹಾಂ. ಏನಂದ್ರಮ್ಮ CSP ಸರು? ತಮಾಷೆ ಮಾಡೋದಕ್ಕೂ ಮಿತಿ ಬೇಡವೇನೆ ನಿಮಗೆ? ನಾ CSP ಸರ್ನ ಟೈಪಿಸ್ಟ್ ವಾಂಟೆಡ್ ಬೋರ್ಡ್ ಹಾಕ್ಸಿದ್ದೀನಿ ಅಂತ ಕೇಳಿದ ತಕ್ಷಣ ನನ್ನನ್ನು ಹೆಂಗೆ ಬೈದ್ರು ಗೊತ್ತಾ? ನಾನು ಬೋರ್ಡ್ ಹಾಕ್ಸಿಲ್ಲ, ನೀವು ಆಫೀಸಿಗೆ ಬಂದು ಎಷ್ಟು ದಿನ ಆಯಿತು ಅಂತ ಕೇಳಿದರು. ನಾನಂತೂ ಬೋರ್ಡ್ ಹಾಕಿಲ್ಲ. ಈಗ ನಿಮ್ಮ ಮಾತು ಕೇಳಿದ ಮೇಲೆ ನನಗೂ ಅನ್ನಿಸ್ತಿದೆ ನಿಮ್ಮನ್ನು ಯಾಕೆ ಕೆಲಸದಿಂದ ತೆಗಿಬಾರ್ದು ಅಂತಂದರು. ನಾನೇ ಫೋನ್ ಮಾಡಿ ಐಡಿಯಾ ಕೊಟ್ಟಂಗಾಯ್ತು. ನೋಡು ಏನಾಯ್ತು ನಿನ್ನ ಮಾತು ಕೇಳ್ಕೊಂಡು. ಆಫೀಸ್ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಸೀರಿಯಸ್ನೆಸ್ ಬರಲಿ ಅಂತಾನೆ ಹೀಗೆ ಮಾಡಿದ್ದು. ಅದೇನದು ಮಕ್ಕಳನ್ನ ನಂಬಕ್ಕಾಗಲ್ಲ ಅಂತ ಹೇಳ್ತಿದ್ಯಲ್ಲ? ಅಯ್ಯೋ ಅವರು ನಿಮ್ಗೆ ಯಾಕ್ರಿ ಕೆಲಸ, ಮಕ್ಕಳಿಬ್ರು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರೆ, ಅವರೇ ನಿಮ್ಮನ್ನು ನೋಡ್ಕೋತಾರೆ ಬಿಡಿ, ಬೇರೆಯವ್ರಿಗೆ ಕೆಲಸ ಕೊಡ್ತೀನಿ ಅಂತಂದರು. ಅದಕ್ಕೆ ನಾನು ಸರ್ ಮಕ್ಕಳು ದೊಡ್ಡವರಾದಮೇಲೆ ಅವ್ರವ್ರ ದಾರಿ ಅವ್ರವ್ರಿಗೆ, ಮಕ್ಕಳನ್ನ ನಂಬಕ್ಕಾಗೋದಿಲ್ಲ, ನಮ್ಮನ್ನು ನಾವೇ ಸಂಪಾದಿಸ್ಕೋಬೇಕು, ದಯವಿಟ್ಟು ಕೆಲಸದಿಂದ ತೆಗಿಬೇಡಿ ಅಂತಂದೆ ಅಷ್ಟೇ. ಅದೇನೋ ಹೇಳಿದ್ಯಲ್ಲ ಮಕ್ಕಳು ಬೀದಿಗೆ ಭಿಕ್ಷೆ ಬೇಡಕ್ಕೆ ಬಿಟ್ಬಿಡ್ತಾರೆ ಅಂತ. ನಾವಿಬ್ರು ಅಷ್ಟೊಂದು ಕ್ರೂರಿಗಳ? ಏನಮ್ಮ ಚೀಪಾಗಿ ಮಾತಾಡ್ತೀಯ ನೀನು? ಹಾಗಲ್ವೇ, ಅವ್ರಿಗೆ ಸ್ವಲ್ಪ ಕನಕರ ಬರಲಿ ಅಂತ ಹೇಳಿದೆ ಅಷ್ಟೇ. ಅಯ್ಯೋ ಸಾಮಾನ್ಯ ಕರಗಲ್ಲ ಅವ್ರ ಮನಸ್ಸು, ಕೊಲ್ಲಿನ ಥರ. ಮರೈತೀನಿ ಇದನ್ನೇ ದೊಡ್ಡದು ಮಾಡಬೇಡ್ವೆ, ಆಮೇಲೆ ಅವಯ್ಯ ಎಲ್ಲದಕ್ಕೂ ಸಿಡ್ಕುತ್ತೆ.
ಹೌದು, ಮೊದಲು ದಾರಿಲಿ ಬರ್ತಾ ಇದ್ದೀನಿ ಅಂತಂದೆ, ಆಮೇಲೆ ನೋಡಿದ್ರೆ ಮನೆಯಿಂದ ಹೊರಟಿದ್ದೀನಿ ಅಂತಂದೆ. ಏನದು? ನನ್ನ ಬುದ್ಧಿಗಿಷ್ಟು. ಈ ಭಯದಲ್ಲಿ ನಾನು ಲ್ಯಾಂಡ್ಲೈನಿಂದ ಫೋನ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಯ್ತು ನನಗೆ. ನಗ್ಬೇಡಿ ನೀವು. ದಾರಿಲಿದ್ದೀನಿ ಅಂತ ಯಾಕ್ರಿ ಸುಳ್ಳು ಹೇಳ್ತೀರಾ? ದಾರಿಲಿದ್ದಿದ್ರೆ ಮನೆ ಲ್ಯಾಂಡ್ಲೈನಿಂದ ಹೇಗ್ರಿ ಫೋನ್ ಮಾಡ್ತಿದ್ರಿ ಅಂತ ಚೆನ್ನಾಗಿ ಬೈದ್ಬಿಟ್ರು. ಈಗೇನು ಮಾಡ್ತೀಯಮ್ಮ? ಇನ್ನೇನು ಮಾಡೋದು? ಹೊರಟಿದ್ದೀನಿ ಅಂತ ಅಂದಮೇಲೆ ಹೋಗದೆ ಇರೋಕ್ಕಾಗತ್ತಾ? ಎಲ್ಲೂ ನಿನ್ನಿಂದನೇ ಆಗಿದ್ದು. ಅಯ್ಯೋ, ನಾನೇನಮ್ಮ ಮಾಡಿದೆ? ನೀನು ಹೇಳಿದ್ದಕ್ಕೆ ತಾನೆ ನಾನು CSP ಸರ್ಗೆ ಫೋನ್ ಮಾಡೋ ಹಾಗಾಗಿದ್ದು. ನೀನು ಸುಮ್ಮನೆ ಇದ್ದಿದ್ರೆ ನಾನು ರಜಾ ಹಾಕಿ ಸ್ವಲ್ಪ ರೆಸ್ಟ್ ಆದರೂ ತಗೋತಾ ಇದ್ದೆ. ಶಾರದಾ, ನೀನು ಹೀಗೆ ಪದೇ ಪದೇ ರಜಾ ಹಾಕ್ತಾ ಇದ್ದರೆ CSP ಅವರು ಖಂಡಿತ ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೋತಾರೆ. ಯಾಕೆ? ನಾವೆಲ್ಲ ಇಲ್ವಾ? ಕೆಲಸಕ್ಕೆ ಹೋಗ್ತಾ ಇಲ್ವಾ? ನೀನೇನು ಮಹಾ? ಸಾಕು ಸುಮ್ಮನಿರಿ ನೀವು. ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರಬೇಡಿ. ಮಹಾ ನಿಮ್ದೇನು ಕೆಲಸ? ಸೂಪರ್ ಬಜಾರಲ್ಲಿ ಯಾರೋ ದುಡ್ಡು ತಂದು ಕೊಡ್ತಾರೆ, ಅದನ್ನು ಎಣ್ಸಿ ಗಲ್ಲಾ ಪೆಟ್ಟಿಗೆಗೆ ಹಾಕ್ತೀರಾ. ಅಷ್ಟು ಮಾಡಿಬಿಟ್ರೆ ಮುಗ್ದೋಯ್ತು. ಆದರೆ ನನಗೆ ಪ್ರಾಣ ಹೋಗುತ್ತೆ. ಪೇಜಿಗೆ 10 ಲಾ ಪಾಯಿಂಟ್ ಹಾಕಿ ಪಿಟಿಷನ್ ಟೈಪ್ ಮಾಡಬೇಕು ಗೊತ್ತಾ? ಒಂದು ಸಣ್ಣ ತಪ್ಪಾದರೂ ತಲೆಗಳು ಹೋಗ್ಬಿಡುತ್ತವೆ. ಆ ಭಯಕ್ಕೆ ಟೆನ್ಷನ್ಗೆ ನನ್ನ ಸಾಯಂಕಾಲದ ಹೊತ್ತಿಗೆ ಜ್ವರ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ಏನೋ ಒಂದಿನ ರಜಾ ಹಾಕಿ ರಿಲ್ಯಾಕ್ಸ್ ಮಾಡೋಣ ಅಂತಂದರೆ ಅಪ್ಪ ಮಕ್ಕಳಿಬ್ರು ತಪ್ಪಿಸ್ಬಿಟ್ರಿ ಸೇರ್ಕೊಂಡು. ಅಮ್ಮ, ನಿನಗೆ ಎಷ್ಟು ಹೊಗಳ್ಕೊತೀಯ? ಸಾಕು, ಹೋಗಿ ರೆಡಿಯಾಗಿ ಹೋಗು. ಆಫೀಸ್ಗೆ ಹೋಗ್ತಾ ಕಾರಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ. ಸ್ವಲ್ಪನೂ ಕರುಣೆನೇ ಇಲ್ಲ. ಬನ್ನಿ ಸರ್. ಏನ್ರಿ ಗೋವಿಂದಪ್ಪ, ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನಿಮ್ಮ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಕೈಲಿ ಇಲ್ಲಿ ಬರೋದು ಕಳಿಸ್ತೀರಾ? ಡಬಲ್ ಗೇಮ್ ಆಡ್ತೀರಾ ನಮ್ಮ ಹತ್ರ? ನೀವೇನಾದ್ರು ಬೈಕೊಳ್ಳಿ ಸರ್, ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ. ನನಗೆ ಬೇರೆ ದಾರಿನೇ ಇಲ್ಲ ಸರ್. ಯಾಕ್ರಿ ಡಬಲ್ ಗೇಮು? ಮನೆಗೆ ಬರೋದಕ್ಕೆ ಹೇಳೋದು ಬಿಟ್ಟು ಇದ್ಯಾವ್ದ್ರಿ ಕಾಡಲ್ಲಿರೋ ಫಾರ್ಮ್ ಹೌಸಿಗೆ ಬರೋದಕ್ಕೆ ಹೇಳಿದಿರಿ? ಸರ್, ನನ್ನ ಬೆನ್ನಿಂದೆ ಸೇಡಿಗಳನ್ನ ಹಾಕ್ಬಿಟ್ಟಿದ್ದಾರೆ ಸರ್. ಎಲ್ಲ ಕಡೆ ಸೇಡಿಗಳಿದ್ದಾರೆ ಸರ್. ಆ ಸೇಡಿಗಳು ಕಣ್ ತಪ್ಪಿಸಿ ಬರಬೇಕಾದ್ರೆ ದೊಡ್ಡ ರಾಮಾಯಣ ಆಗೋಯ್ತು ಸರ್. ಬನ್ನಿ ಸರ್, ಒಳಗಡೆ ಹೋಗೋಣ. ನಡ್ರಿ ಚರಣ್ ಕುಮಾರ್. ಬನ್ನಿ ಸರ್, ಬನ್ನಿ ಸರ್. ಯಾರು ಇಲ್ವೇನ್ರಿ ಇಲ್ಲಿ? ತಾವು ಬರ್ತೀರಿ ಅಂತ ಎಲ್ಲರನ್ನೂ ಕಳಿಸಿದ್ದೀನಿ ಸರ್. ದಯವಿಟ್ಟು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ರಿ ಚರಣ್ ಕುಮಾರ್. ರೇ ಗೋವಿಂದಪ್ಪ, ನಮ್ಮ ಸಾಹೇಬ್ರಿಂದ ಎಂತೆಂಥ ಸಹಾಯ ಪಡ್ಕೊಂಡಿದ್ದೀರಾ? ಮಧ್ಯರಾತ್ರಿ ಬಂದು ಕೇಳಿದ್ರು, ನಮ್ಮ ಸಾಹೇಬ್ರು ನಿನಗೆ ಸಹಾಯ ಮಾಡ್ತಿದ್ರು. ಅಂಥದ್ರಲ್ಲಿ ಚಾಬ್ರಿಯಾ ಮುಖ್ಯಮಂತ್ರಿ ಆದರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ರಾಜ್ಯಪಾಲರಿಗೆ ಲೆಟ್ರ್ ಕೊಟ್ಟಿದ್ರಲ್ರಿ, ಇದು ಯಾವ ನ್ಯಾಯ ರೀ? ರಾಜ್ಯಪಾಲರಿಗೆ ಲೆಟ್ರ್ ಕೊಟ್ರೇನ್ರಿ? ಕೊಟ್ಟಿದ್ದೀನಿ ಸರ್. ಹೇಗ್ರಿ ಕೊಟ್ರಿ? ಕೊಡಲೇಬೇಕಾಯ್ತು ಸರ್. ಆ ಹಳೆ ಕೇಸಲ್ಲಿ ಹಿಡಿದಾಕ್ಬಿಟ್ರು. ಅಮರಾವತಿ ರೇಂಜ್ DIG ಸುಕುಮಾರ್ ಇದ್ದಾರಲ್ಲ ಸರ್, ಅವರು ಚಾಬ್ರಿಯಾ ಹೇಳ್ದಂಗೆ ಕೇಳ್ತಾರೆ ಸರ್. ಇನ್ನು ನಮ್ಮೂರು ಇನ್ಸ್ಪೆಕ್ಟ್ರಿಗೆ ನಡುಬೀದಿಲಿ ನಿಲ್ಲಿಸಿ ಮಾನ ಕಳೆದಿದ್ದೆ. ಆ 3 ಜನನ ಒಂದಾಗ್ಬಿಟ್ರು ಸರ್. ನನ್ನನ್ನು ಹಳೆ ಕೇಸಲ್ಲಿ ಅರೆಸ್ಟ್ ಮಾಡ್ತೀನಿ ಅಂತ ಕೂತಿದ್ರು. ಯಾವ ಹಳೆ ಕೇಸ್ ರೀ? ಅದೇ ನಮ್ಮ ಮನೇಲಿ ನನ್ನ ನಾದ್ನಿ ಪಾಯ್ಸನ್ ತಗೊಂಡು ಡೆತ್ ಆಗಿಬಿಟ್ಟಿದ್ಲಲ್ಲ ಸರ್, ಆ ಹಳೆ ಕೇಸು. ಆ ಅಮ್ಮ ನನ್ನ ಮೇಲೆ ಚೀಟಿ ಬರೆದಿಟ್ಬಿಟ್ಟಿದ್ಲು.
ಆಗ ನೀವು ಹೆಲ್ಪ್ ಮಾಡಿ ಮುಚ್ಚಾಕ್ಸಿದ್ರಲ್ಲ ಸರ್ ಆ ಕೇಸು. ಏನ್ರಿ ಗೋವಿಂದಪ್ಪ, ಅವತ್ತು ನಾನು ಈ ಕೇಸ್ನಿಂದ ನಿಮ್ಮನ್ನು ಬಚಾವ್ ಮಾಡಿದ್ದೀನಿ, ನಿಮ್ಮ ಪ್ರಾಣ ಮರ್ಯಾದೆ ಎಲ್ಲ ಉಳಿಸಿದ್ದೀನಿ. ಮಾಡಿದ ಉಪಕಾರಕ್ಕೆ ಹೀಗೇನನ್ರಿ ನೀವು ನನಗೆ ಬಾಕು ಹಾಕೋದು? ಜೈಲ್ಗೆ ಹಾಕಿಸ್ತೀನಿ ಅಂತ ಹೆದರಿಸ್ತಾರಲ್ಲ ಸರ್, ನಾನೇನು ಮಾಡಲಿ? ಅಭಯ ಕೊಟ್ಟವನಿಗೆ ನೀವು ಉಪಕಾರ ಮಾಡಲ್ಲ, ಭಯಗೊಳಿಸ್ತಾ ನಿಂದು ಹೋಗ್ತೀರಿ. ಇಲ್ಲ ಸರ್, ನಿಮ್ಮನ್ನು ಕಂಡ್ರೆ ಇವತ್ತಿಗೂ ನನಗೆ ಶಾನೆ ಭಕ್ತಿ ಇದೆ ಸರ್. ಅದಕ್ಕೆ ಅಲ್ವಾ ಸರ್ ನಿಮಗೂ ರಾಜಾನಂದ ಸ್ವಾಮಿಗಳಿಗೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಟಿಂಗ್ ಆದಾಗ ನಮ್ಮ ಕಮ್ಯುನಿಟಿ MLAಗಳೆಲ್ಲ ನಿಮಗೆ ಜೈ ಅಂದಿದ್ದು. ನನಗೆ ಉಪಕಾರ ಸ್ಮರಣೆ ಇಲ್ಲದಿದ್ರೆ ನಾನು ಹಂಗೆ ಮಾಡ್ತಿದ್ನ ಸರ್? ಈಗ ಮರ್ಡರ್ ಕೇಸ್ ನನ್ನ ಮೇಲೆ ಹಾಕ್ತೀನಿ ಅಂತ ಅಂದಾಗ ನಾನು ತಾನೇ ಏನು ಮಾಡಲಿ ಸರ್? ಅರೆ, ನೀವು ನನ್ನನ್ನು ನಂಬಬೇಕಾಗಿತ್ತು ರೀ, ನಾನು ನಿಮ್ಮನ್ನು ಬಚಾವ್ ಮಾಡ್ತಿದ್ದೆ. ಸರ್ ಇವತ್ತು ನಿಮಗೆ ಪವರ್ ಇಲ್ಲ. ಪವರ್ ಇಲ್ಲದೆ ಇದ್ದವ್ರನ್ನ ನಂಬಿದ್ರೆ ಏನು ಪ್ರಯೋಜನ ಆಗುತ್ತೆ ಸರ್? ರೀ ಗೋವಿಂದಪ್ಪನವ್ರೆ, ನೀವು ಮಾಡಿರೋ ಕೆಲಸನ ಭಗವಂತ ಮೆಚ್ಚನೇನ್ರಿ? ದೇವ್ರು ಮೆಚ್ಚೋದ್ರಿಂದ ನನಗೇನು ಪ್ರಯೋಜನ? ಅದೆಲ್ಲ ಆಮೇಲೆ, ನಾವು ಮೇಲಕ್ಕೆ ಹೋದ್ಮೇಲೆ. ಇವಾಗ ಜೈಲ್ಗೆ ಹೋಗ್ಬೇಕಲ್ಲ, ನಾನೇನು ಮಾಡಲಿ ಈಗ? ಓ, ಇದನ್ನು ಹೇಳೋದಕ್ಕೆ ನನ್ನನ್ನು ಇಲ್ಲಿ ಕರೆಸಿದ್ರೆ ನೀವು? ಸರ್ ನಿಮಗೆ ಕ್ಷಮೆ ಕೇಳಬೇಡವಾ ಸರ್? ನಾನು ನಿಮ್ಮ ಆತ್ಮದಲ್ಲಿ ನನ್ನ ಬಗ್ಗೆ ನಿನಗೆ ಪ್ರೀತಿ ಇದೆಯಾ? ಇಲ್ಲದೆ ಇದ್ರೆ ನಿಮ್ಮನ್ನು ಇಲ್ಲಿ ಕರಿತಾ ಇದ್ನ ಸರ್? ನೋಡ್ರಿ, ನನ್ನನ್ನು ನಂಬಿದ್ರೆ ನಿಮ್ಮನ್ನು ಈ ಕೇಸ್ನಿಂದಲೂ ಬಚಾವ್ ಮಾಡ್ತೀನಿ. ನಾನು ಮುಖ್ಯಮಂತ್ರಿಯಾಗಿ ಗೆದ್ದೇ ಗೆಲ್ತೀನಿ. ಹೆಂಗೆ ಸರ್? ಹೇಳ್ತೀನಿ. ಸರಿ, ನಿಮ್ಮ ಮಿಕ್ಕ 40 ಜನ ಫಾಲೋಯರ್ಸ್ MLAಗಳು ಎಲ್ಲಿದ್ದಾರೆ? ಅವ್ರನ್ನ ಚಾಬ್ರಿ ಅವರು ಯಾವುದೋ ರೆಸಾರ್ಟಲ್ಲಿ ಕೂಡ ಹಾಕಿದ್ದಾರೆ, ತಾವು ಮೀಟ್ ಮಾಡಬಾರ್ದು ಅಂತ. ಸರಿ, ಅವರೆಲ್ಲ ಏನು ಮಾಡ್ತಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ? ಅವರು ನಾನು ಹೇಳ್ದಂಗೆ ಕೇಳ್ತಾರೆ ಸರ್. ಸರಿ, ನನ್ನ ಕಡೆ ಓಟ್ ಹಾಕ್ಸ್ಬೇಕಾಗುತ್ತೆ ಅವ್ರದ್ದೆಲ್ಲ. ಹೆಂಗೆ ಹಾಕ್ಸೋಕ್ಕಾಗುತ್ತೆ ಸರ್? ಈಗಾಗಲೇ ನಾವು ರಾಜ್ಯಪಾಲರಿಗೆ ಬರ್ಕೊಟ್ಬಿಟ್ಟಿದ್ದೀವಿ, ಚಾಬ್ರಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ. ಅದನ್ನು ನಾನು ನೋಡ್ಕೊಳ್ತೀನಿ ಕಣ್ರಿ. ಹೆಂಗೆ ನೋಡ್ಕೋತೀರಿ ಸರ್? ಹೇಗೆ ಅನ್ನೋ ವಿಚಾರ ನಾನು ಆಮೇಲೆ ಹೇಳ್ತೀನಿ ನಿಮಗೆ. 40 ಜನದ ಕೈಲಿ ಓಟ್ ಹಾಕಿಸ್ತೀರಾ? ನಾವು 40 ಜನ ಓಟ್ ಹಾಕಿದ್ರು ನೀವು ಸೋತೋಗ್ಬಿಡ್ತೀರಿ ಬಿಂಗ ಸಾಹೇಬ್ರೆ. ನಿಮ್ಮ ಕಡೆ ಈಗಿರೋದು 20 ಜನ MLAಗಳು ಮಾತ್ರ. ಅವ್ರ ಕಡೆ 200 ಜನ MLAಗಳಿದ್ದಾರೆ. ನಾವು 40 ಜನ ನಿಮ್ಮ ಕಡೆಗೆ ಬಂದ್ರೂ ತಕ್ಕಡಿ ಮೇಲಕ್ಕೆ ಕೇಳಲ್ಲ. ತಕ್ಕಡಿ ಮೇಲಕ್ಕೆ ಹೇಗೆ ಹೆಪ್ಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನೀವು ನನ್ನ ಜೊತೆಗೆ ಬನ್ನಿ. ಬಂದರೆ ನಾನು ಸಿಕ್ಕಾಕೋಬೇಕಾಗುತ್ತೆ ಸರ್. ನಮ್ಮ ಮನೆಯಲ್ಲಿ ನಿಮ್ಮನ್ನು ಬಚ್ಚಿಡ್ತೀನಿ, ನೀವೇನು ಹೆದರಬೇಕಾಗಿಲ್ಲ, ನಾನಿದ್ದೀನಿ. ನಿಮ್ಮಿಂದ ಸಾಕಷ್ಟು ಕೆಲಸ ಆಗಬೇಕಾಗಿದೆ. ನೀವು ಹೇಗೆ ತಕ್ಕಡಿನ ಮೇಲೆ ಇಳಿಸ್ತೀರಿ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಸ್ವಲ್ಪ ನಿರಾಳ ಆಗುತ್ತೆ ಸರ್. ಸರಿ, ಬನ್ನಿ ನನ್ನ ಜೊತೆ. ಚರಣ್ ಕುಮಾರ್, ಶಾಲ್ ತಗೊಳ್ರಿ.